ಸ್ಲೀವ್ಸನ್ನು ಯಾವ ರೀತಿ ಕಟ್ ವರ್ಕ್ ಡಿಸೈನ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಕಟ್ ವರ್ಕು ಒಂದೇ ಸಮನಾಗಿ ಬರಲಿಕ್ಕೋಸ್ಕರ ನಾನಿಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ವಲ್ಲ ಆ ಥ್ರೆಡ್ ಕೆಳಗಡೆ ರೌಂಡ್ ಶೇಪ್ ಇತ್ತಲ್ಲ, ಹಾಗಾಗಿ ಅದನ್ನು ಇಟ್ಕೊಂಡು ನಾನಿಲ್ಲಿ ಶೇಪನ್ನು ಇಡ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡೋದ್ರಿಂದ ನಾವು ಕಟ್ ವರ್ಕಿಗೆ ಮಾರ್ಕಿಂಗ್ ಹಾಕ್ಬೋದು, ಯಾವುದಾದ್ರೂ ಒಂದು ಬಳಸ್ಕೊಬೋದು. ನಾನು ಇದೆ ಅಂತಲ್ಲ, ನಿಮ್ಗೆ ಯಾವುದು ಅನುಕೂಲ ಇದೆ ಅದನ್ನು ಬಳಸ್ಬೋದು. ಈ ರೀತಿ ನಾವು ಕಟ್ ಮಾಡೋದ್ರಿಂದ ನೀಟಾಗಿ ಒಂದೇ ಸಮನಾಗಿ ಬರುತ್ತೆ. ಇಲ್ಲಾಂದರೆ ಈಗ ಮಾರ್ಕೆಟಲ್ಲೆಲ್ಲ ಬಂದಿದೆ ಕಟ್ ವರ್ಕ್ ಸ್ಕೇಲ್ ಸಹ ಸಿಗ್ತಾ ಇದೆ. ನನ್ನ ಹತ್ರ ಕಟ್ ವರ್ಕ್ ಸ್ಕೇಲ್ ಇರಲಿಲ್ಲ, ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ನೀವು ಸಹ ನಿಮ್ಮ ಹತ್ರ ಕಟ್ ವರ್ಕ್ ಸ್ಕೇಲ್ ಇದ್ದರೆ ಅದನ್ನು ಬಳಸಿ, ಇಲ್ಲಾಂದರೆ ಈ ರೀತಿ ಯಾವುದಾದ್ರೂ ಒಂದು ವಸ್ತುವಿಂದ ರೌಂಡ್ ಶೇಪ್ ಬರೋ ಥರ ಕಟ್ ಮಾಡ್ಕೊಂಡಿದ್ರೆ, ಹಾಫ್ ರೌಂಡ್ ಬರೋ ಥರ ಕಟ್ ಮಾಡ್ಕೊಂಡಿದ್ರೆ ನೀಟಾಗಿ ಬರುತ್ತೆ ನೋಡಿ. ನಾನಿಲ್ಲಿ ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಆನಂತರ ಕೆನ್ವಾಸನ್ನು ಏನೂ ಕಟ್ ಮಾಡ್ಕೊಂಡಿಲ್ಲ. ನೀವು ಬೇಕು ಅಂದರೆ ಕೆನ್ವಾಸನ್ನು ಈ ರೀತಿ ಕಟ್ ಮಾಡಿ ಆನಂತರ ಸ್ಟಿಚಿಂಗನ್ನು ಮಾಡ್ಬೋದು. ನಾನು ಕೆನ್ವಾಸನ್ನು ಕಟ್ ಮಾಡಿಲ್ಲ, ಲೈನಿಂಗ್ ಬಟ್ಟೆನ ಕಟ್ಟಿಂಗ್ ಮಾಡಿದ್ದೀನಿ. ಕೆಳಗಡೆ ಲೈನಿಂಗ್ ಕೆನ್ವಾಸನ್ನು ಇಟ್ಟಿದ್ದೀನಿ, ಆನಂತರ ಮೇನ್ ಫ್ಯಾಬ್ರಿಕ್ ಇಟ್ಟಿದ್ದೀನಿ, ಆನಂತರ ಲೈನಿಂಗನ್ನು ಇಟ್ಟಿದ್ದೀನಿ. ಈ ರೀತಿ ಮಾಡೋದ್ರಿಂದ ಲೈನಿಂಗ್ ಮತ್ತೊಂದು ಸಲ ಸ್ಟಿಚ್ ಮಾಡೋದು ಇರೋದಿಲ್ಲ, ಒಮ್ಮೆಲೇ ಆಗಿಬಿಡತ್ತೆ ನೋಡಿ. ಈ ರೀತಿ ಇಟ್ಕೊಂಡು ನೀಟಾಗಿ ಮಷೀನನ್ನು ಕಂಟ್ರೋಲ್ ತೊಗೊಂಡು ಕಟ್ ವರ್ಕ್ ಸ್ಟಿಚ್ಚನ್ನು ಈ ರೀತಿ ಕೈ ಟರ್ನ್ ಮಾಡ್ಕೊತ ನಿಧಾನವಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ನಿಧಾನವಾಗಿ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ. ಇದು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ ನೋಡಿ. ಈ ರೀತಿಯಾಗಿ ನಿಧಾನವಾಗಿ ಕಾಲಲ್ಲಿ ಬ್ರೇಕನ್ನು ಕಂಟ್ರೋಲ್ ಮಾಡಿಕೊಂಡು ನಿಧಾನವಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಆಯಿತು. ಈಗ ಇದನ್ನು ಕಟ್ ಮಾಡಿ ಇದೇ ರೀತಿ ಕಟ್ ಮಾಡಿ ಟರ್ನ್ ಮಾಡಿಕೊಂಡ್ರೆ ಕಟ್ ವರ್ಕು. ಇದಕ್ಕೆ ನಾವು ಡಬಲ್ ಕಲರಲ್ಲಿ ಮಾಡಿದ್ದೀನಿ. ಈಗ ಟ್ರೆಂಡಿ ಇರುವಂತಹ ಇದು ಸ್ಟಿಚ್ ಮಾಡಿ, ಇದು ಸಹ ಬ್ಲೌಸು ಒಬ್ಬರೇ ಒಂದು 10-15 ಬ್ಲೌಸ್ ಕೊಟ್ಟಿದ್ದರು. ಈಗ ವರಮಹಾಲಕ್ಷ್ಮಿ ಪೂಜೆ ಟೈಮಿಗೆ ಕೊಟ್ಟಿದ್ದೀನಿ ಅವರಿಗೆ. ಅವ್ರದ್ದು ಎಲ್ಲ ವೆರೈಟಿ ಸ್ಟಿಚ್ ಮಾಡಿದ್ದೆ, ಆದರೆ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಇದು ಸಹ ವೇರ್ ಮಾಡಿ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಡಬಲ್ ಕಲರ್ ಅಂತ ಹೇಳಿದ್ನಲ್ಲ, ಹಾಗಾಗಿ ಲೈನಿಂಗ್ ಬಟ್ಟೆ ಮೇಲೆ ಕೆನ್ವಾಸನ್ನು ಇಟ್ಕೊಂಡು ಈ ರೀತಿ ನಾನು ಸಾರಿ ಗ್ರೀನ್ ಮತ್ತು ಮೆರೂನ್ ಕಲರ್ ಬಂದಿತ್ತು, ಹಾಗಾಗಿ ಮೆರೂನ್ ಕಲರ್ ಬಟ್ಟೆಯನ್ನು ತೆಗೆದುಕೊಂಡು ಈಗ ನಾನು ಕೆಳಗಡೆ ಬಾರ್ಡ್ರ್ ಥರ ಕೊಡ್ತಾಯಿದ್ದೀನಿ. ಈ ರೀತಿ ಲೈನಿಂಗ್ ಬಟ್ಟೆಗೆ ಈ ರೀತಿ ಉಲ್ಟಾ ಮಾಡ್ಕೊಂಡಿದ್ದೀನಿ. ಈ ರೀತಿ ಉಲ್ಟಾ ಮಾಡಿಕೊಂಡು ನಿಮಗೆ ನಾನು ಫೈನಲ್ಲು ಪಿಕ್ಚರ್ ಹಾಕ್ತೀನಿ ಯಾವ ರೀತಿ ಇದೆ ಅಂತ. ಮಾಡಿಕೊಂಡು ತುಂಬಾ ಈಸಿ ಇದೆ ಇದು. ಒಂದು ಸಲ ನೋಡಿಕೊಂಡ್ರೆ ಸಾಕು, ಆರಾಮ್ಸೆ ಸ್ಟಿಚ್ ಮಾಡ್ಬೋದು. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ನೋಡಿ. ಈ ರೀತಿ ಇಟ್ಬಿಟ್ಟು ಈಗ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಈಗಿನ ಟ್ರೆಂಡಿ ಇರುವಂತಹ ಬ್ಲೌಸು ಸ್ಲೀವ್ಸ್ ಹ್ಯಾಂಡ್ಸ್ ಡಿಸೈನು ರೆಡಿ ಆಗುತ್ತೆ. ಇದನ್ನು ಇದೇ ಶೇಪಲ್ಲಿ ಒಂದು ಸ್ಟಿಚ್ ಹಾಕೊಂಡ್ಬಂದರೆ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಾರ್ಡ್ ಅಂತಲೂ ಸಹ ಅನಿಸಲ್ಲ ನೋಡಿ. ಆಯಿತು. ಇವಾಗ ಶೇಪ್ ಹಾಕ್ಕೊಂಡು ಕಟ್ ಮಾಡಿಕೊಂಡು ಆಯಿತು ಅಷ್ಟೇ. ಎರಡು ಸಹ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.